ಇನ್ನು ಸಿದ್ದರಾಮಯ್ಯರ ವಿರುದ್ಧವಾಗಿ ಎಷ್ಟರ ಮಟ್ಟಿಗೆ ಮೂಡ ಕೇಸ್ ಪ್ರತಿಧ್ವನಿಸ್ತಾ ಇದೆ ನಾವು ನೋಡಿದ್ವಿ. ಇನ್ನು ಮತ್ತೊಂದು ಕೇಸ್ ಕೂಡ ಈಗ ದಾಖಲಾಗಿದೆ. ಕೇಸ್ಗಳ ಮೇಲೆ ಕೇಸ್ಗಳು ದಾಖಲಾಗ್ತಾ ಇವೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈಗ ಈ ಪ್ರಕರಣ ಬರ್ತಾ ಇದೆ. ಈಗ ಮತ್ತೊಂದು ಕೇಸ್ ಕೂಡ ದಾಖಲಾಗಿರುವಂಥದ್ದು, ಅದರ ವಿವರಗಳನ್ನು ನಾವು ನೋಡ್ತಾ ಇದ್ದೀವಿ. ಅದೊಂದು ಖಾಸಗಿ ದೂರು, ಸಿದ್ದರಾಮಯ್ಯರ ವಿರುದ್ಧ ಮತ್ತೊಂದು ಖಾಸಗಿ ದೂರು ಬರ್ತಾ ಇದೆ. ಜನಪ್ರತಿನಿಧಿಗಳ ಕೋರ್ಟ್ಗೆ TJ ಅಬ್ರಾಹಂ ದೂರನ್ನು ಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ಗೆ TJ ಅಬ್ರಾಹಂ ಸಮರ ಸಾರಿಬಿಟ್ಟಿದ್ದಾರೆ. ಸಾಕಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಇದೇ ವಿವರಗಳನ್ನು ತಗೊಂಡೋಗಿ ಅವರು ರಾಜ್ಯಪಾಲರ ಹತ್ರ ಕೊಟ್ಟಿದ್ದು, ರಾಜ್ಯಪಾಲರು ಇದಕ್ಕೆ ಸಂಬಂಧಪಟ್ಟಂಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದು, ಇದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ಗೆ ದೂರನ್ನು ಸಲ್ಲಿಸಿರುವಂಥದ್ದು. ಆದರೆ ಆ ದೂರನ್ನು ವಿಚಾರಣೆಗೆ ಸ್ವೀಕರಿಸಬೇಕಾ ಬೇಡವಾ ಅನ್ನುವಂಥ ತೀರ್ಮಾನ ಇವತ್ತು ಬರುತ್ತೆ. ಇದಕ್ಕಿಂತ ಹಿಂದೆ ಸ್ನೇಹಮಯಿ ಕೃಷ್ಣ ಅನ್ನುವಂಥವರು ಕೂಡ ದೂರನ್ನು ದಾಖಲಿಸಿದರು. ಈಗ ಮತ್ತೊಂದು ದೂರು ದಾಖಲಾಗ್ತಾ ಇದೆ. ಅದು TJ ಅಬ್ರಾಹಂ ಸಲ್ಲಿಸ್ತಿರುವಂಥ ದೂರು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಅದರ ಭವಿಷ್ಯ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಮುಡಾ ವಿಚಾರ ಇದೆಯಲ್ಲ, ಇಲ್ಲಿ ತನಕ ಸಿದ್ದರಾಮಯ್ಯನವ್ರ ಮೇಲೆ ಯಾವುದೇ ಗುರುತರವಾದಂಥ ಆರೋಪಗಳಿರಲಿಲ್ಲ. ಯಾವ ಆರೋಪಗಳು ಕೂಡ ನಿಲ್ಲಕ್ಕೆ ಸಾಧ್ಯವೇ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಮೇಂಟೈನ್ ಮಾಡಿದರು. ಆದರೆ ಎಲ್ಲ ಒಂದು ಕಡೆಗೆ ಈ ಕೇಸ್ ಇದೆಯಲ್ಲ, ಈ ಕೇಸ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಇವತ್ತು ಆ ದೂರನ್ನು ವಿಚಾರಣೆಗೆ ಸ್ವೀಕರಿಸಬೇಕೋ ಬೇಡವೋ ಅಂತ ತೀರ್ಮಾನ ಆಗುತ್ತೆ ಕೋರ್ಟಲ್ಲಿ.